ಲವ ನಿರ್ದೇಶನ ಹಾಗೆ ತನುಷ್ ಶಿವಣ್ಣ ನಟನೆಯಲ್ಲಿ ಬರ್ತಿರೋ ಬಾಸ್ ಸಿನಿಮಾಗೆ ಒಂದು ರೀತಿ ಈಗ ಸಂಕಷ್ಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಟ ದರ್ಶನ್ ಅವರ ಲಾಯರು ಈ ಸಿನಿಮಾಗೆ ಸೆನ್ಸಾರ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸೆನ್ಸಾರ್ ಮಂಡಳಿಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಸೊ ಈ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಈಗ ಬಾಸ್ ಸಿನಿಮಾದ ನಿರ್ದೇಶಕ ಲವ ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್, ಬಾಸ್ ಸಿನಿಮಾಗೆ ಸೆನ್ಸಾರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಲಾಯರ್ ಏನಿದ್ದಾರೆ ಅವರು ನೋಟಿಸನ್ನು ಕೊಟ್ಟಿರುವಂಥದ್ದು ಸೆನ್ಸಾರ್ ಮಂಡಳಿಗೆ. ಸೊ ಏನು ಹೇಳ್ತೀರಿ ಅಂದರೆ ನಿಮ್ಮ ತಂಡಕ್ಕೂ ಯಾರಿಗಾದರೂ ಏನಾದರೂ ಈ ನೋಟಿಸ್ ಬಂದಿರೋದು ಉಂಟಾ ಅಂತ? ಇಲ್ಲ, ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ. ಒಂದು 3-4 ಜನ ನನಗೆ ಥ್ರೆಡ್ ಕಾಲ್ ಥರ ಮಾಡ್ತಾಯಿದ್ರು ಮೊನ್ನೆ ಟ್ಯೂಸ್ಡೇಯಿಂದ ಟೀಸರ್ ಆದಮೇಲೆ. ನಾನು ಅದನ್ನು ಗಮನಕ್ಕೆ ತಗೊಳ್ಳಿಲ್ಲ. ನಮಗೆ ಲಾಯರ್ ಅಂದರೆ ಮಾಮೂಲಿ ಬರ್ತಾಯಿತ್ತಲ್ಲ, ಹಾಗಾಗಿ ಆಯಿತು ನಿಮ್ಮ ಅಡ್ರೆಸ್ ಹೇಳಿ ಬರ್ತೀವಿ, ನಿಮಗೆ ಸಿನಿಮಾಕ್ಕೆ ಫೈನಾನ್ಷಿಯಲ್ ಇನ್ವೆಸ್ಟ್ ಮಾಡ್ತೀವಿ, ಹಾಗೆ ಹೀಗೆ ಆ ಚಾನಲ್ ನಾವು ಯೂಟ್ಯೂಬ್ ಚಾನಲ್ಲು ನಿಮ್ಮನ್ನ ಭೇಟಿ ಆಗಬೇಕು ಅಂತ. ನಾನು ಅದಕ್ಕೆಲ್ಲ ಕೇರ್ ಮಾಡಲಿಲ್ಲ. ಈಗ ಸೆನ್ಸಾರ್ ಬೋರ್ಡು ನಮಗೆ ಆಲ್ರೆಡಿ ಸೆನ್ಸಾರ್ ಅವರು 1 ವೀಕ್ ಬಿಫೋರೇ ನೋಡಿದರು, ಕೊಟ್ಟಿದ್ದರು ನಮಗೆ ಸೆನ್ಸಾರ್ ಕಟ್ಟು. ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ಇನ್ನೇನು ಕೊಟ್ಟಂಗೆ U/A ಇಶ್ಯೂ ಆಗಿದೆ ಸಿನಿಮಾಕ್ಕೆ ಸೆನ್ಸಾರ್ಸ್, ಅದೆಲ್ಲ ನಾವು ಎಲ್ಲ ಕೊಟ್ಟಿದ್ದೇವೆ. ಸೊ ಸೆನ್ಸಾರ್ ಕೊಟ್ಟು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಪ್ರಶ್ನೆ ಅಂದರೆ ಇವರು ಹೇಗೆ ಅವರ ಕಲ್ಪನೆ ಮೂಲಕ ನೋಟಿಸ್ ಇಶ್ಯೂ ಮಾಡೋದು ಸೆನ್ಸಾರ್ ಬೋರ್ಡ್ಗೆ ಅಂತ ನನಗೆ ಈಗಲೂ ಆಶ್ಚರ್ಯ ಆಗ್ತಾಯಿದೆ. ನಾನು ಹೇಳ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ರಿಯಲ್ ಘಟನೆ ಅಲ್ಲ. ದರ್ಶನ್ ಸಾರ್ದಾಗಲಿ ಮತ್ತು ಯಾರದೇ ಆಗಲಿ ಸಮಾಜದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ಇತಿಹಾಸ ನೋಡ್ಬೋದು ನಾವು. ಆ ಥರ ಘಟನೆಗಳನ್ನು ತೆಗೆದುಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ರಿಯಲ್ ಸ್ಟೋರಿನ ನಾವು ಮಾಡಿಲ್ಲ. ಇದನ್ನು ಆಗಲೂ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ, ಮತ್ತು ಇದರಲ್ಲೂ ಹೇಳ್ತೀನಿ. ಈ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಕೊಟ್ಟಿರುವ ನೋಟಿಸಲ್ಲಿ ನನ್ನ ಹೆಸರನ್ನು ಮೆನ್ಷನ್ ಮಾಡಿದ್ರೆ ವಿ ಲವಾರ್ ಅವರು ಹೇಳಿದ್ದಾರೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಹೇಳಿ. ಹೌದು, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂದರೆ ವರ್ಲ್ಡಲ್ಲಿ, ಇಂಡಿಯಾ ಅಂತ ಅಲ್ಲ, ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ನಡೆದಿರ್ಬೋದು. ಅದು ಅಮೇರಿಕದಲ್ಲಿ ನಡೆದಿರ್ಬೋದು, ಇರಾನಲ್ಲಿ ನಡೆದಿರ್ಬೋದು, ಬೆಂಗಳೂರಲ್ಲಿ ನಡೆದಿರ್ಬೋದು. ಸಾಕಷ್ಟು ಪಾಯಿಂಟ್ಸ್ಗಳನ್ನ ಕೂಡ ಅದರಲ್ಲಿ ಹೇಳಿರುವಂಥದ್ದು. ಅಂದರೆ ಬಾಸ್ ಅಂತ ಈ ಟೈಟಲ್ ಹೆಸರು. ಸೊ ದರ್ಶನ್ ಅವ್ರಿಗೂ ಕೂಡ ಡಿ ಬಾಸ್ ಅಂತ ಅವರು ಫ್ಯಾನ್ಸ್ ಕರೆಯೋದು. ಜೊತೆಗೆ ದರ್ಶನ್ ಅವರ ಒಂದು ಏನು ಫ್ಯಾನ್ ಇಮೇಜ್ ಏನಿದೆ, ಸೊ ಅದಕ್ಕೆ ಹೋಲುವಂಥ ಒಂದಷ್ಟು ಘಟನೆಗಳು ಈ ಟೀಸರ್ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು 5-6 ಪಾಯಿಂಟ್ಸ್ಗಳನ್ನ ಅವರು ನೋಟಿಫೈ ಮಾಡಿದ್ದಾರೆ ನೋಟಿಸಲ್ಲಿ. ಸೊ ಅದನ್ನು ನೀವು ಗಮನಿಸಿದ್ದೀರಾ? ಇದು ಟ್ರೂ ಇವೆಂಟ್ಸ್ ಅಂತ ಬೇರೆ ಇದೆ, ಮತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಅದಕ್ಕೆ ಕೂಡ ಈ ಸಿಮಿಲಾರಿಟೀಸ್ ತುಂಬಾ ಇದೆ ಅಂತ ಅವರು ಒಂದಷ್ಟು ಪಾಯಿಂಟ್ಸ್ನ ರೈಸ್ ಮಾಡಿರುವಂಥದ್ದು ನೋಟಿಸಲ್ಲಿ. ಸೊ ಅದ್ರ ಬಗ್ಗೆ ಮೇಡಮ್ ನಾನು ಹೇಳ್ತೀನಿ ಸ್ಪಷ್ಟವಾಗಿ. ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಯಾವುದೇ ಕಾರಣಕ್ಕೂ ನಾವು ದರ್ಶನ್ ಸರ್ ಸಿನಿಮಾನ ಮಾಡಿಲ್ಲ. ಅವ್ರ ರಿಯಲ್ ಸ್ಟೋರಿ ಆಗಲಿ ರೇಣುಕಾಸ್ವಾಮಿ ಅವರ ಘಟನೆ ತೆಗೆದುಕೊಂಡು ನಾವು ಮಾಡಿಲ್ಲ. ಇದು ಕೇವಲ ಫಿಕ್ಷನ್, ಅಂದರೆ ನನ್ನ ಕಲ್ಪನೆಯಲ್ಲಿ ಕತೆ ಮಾಡಿರೋಂಥದ್ದು. ಸಮಾಜದಲ್ಲಿ ನಡೆಯುವ ಅನೇಕ ಘಟನೆಗಳು ತೆಗೆದುಕೊಂಡು ಇವು ಕಾಕತಾಳೀಕವಾಗಿ ಹೋಲಿಕೆ ಆಗಿರ್ಬೋದು ಅಷ್ಟೇನೆ. ಇಲ್ಲಿ ದರ್ಶನ್ ಸಾರ್ಗಾಗಲಿ ರೇಣುಕಾಸ್ವಾಮಿ ಕುಟುಂಬಕ್ಕಾಗಲಿ ನಾವು ಟ್ರಯಲ್ ನಡಿಬೇಕಾದ್ರೆ ಕೋರ್ಟ್ನಲ್ಲಿ ಮಾಡಿದ್ರೆ ಸಬ್ಜುಡಿಸ್ ಆಗುತ್ತೆ, ಜೊತೆಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ದರ್ಶನ್ ಸಾರ್ದು ನಾನು ಮಾಡಿದ್ರೆ ಅದು ಲೀಗಲಿ ನನಗೆ ಸಮಸ್ಯೆ ಆಗುತ್ತೆ ಅಂತ ಏಕೆ ಈ ರೀತಿ ನೋಟಿಸ್ ಕೊಟ್ಟಿದ್ದಾನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾವು ರೀಪ್ಲೇ ಕೊಡ್ತೀವಿ. ಹಾಳೆ ತಯಾರು ಮಾಡಿದ್ದೇವೆ ನಾವು. ನಮ್ಮ ವಕೀಲರು ಟೀಮ್ ಮುಖಾಂತರ ರೆಡಿ ನಡೀತಾ ಇದೆ ಈಗ ಆಲ್ರೆಡಿ. ಇನ್ನೇನು 1-2 ಅವರ್ಸಲ್ಲಿ ಸೆನ್ಸಾರ್ ಅವ್ರಿಗೂ ಕೊಡ್ತೇವೆ. ನಮ್ಗೆ ಬಂದರೆ ನಮಗೂ ಕೂಡ ಕೊಡ್ತೀವಿ. ನಾವು ದರ್ಶನ್ ಸರ್ ಅಭಿಮಾನಿಗಳಾಗಿ, ಫ್ಯಾನ್ಸ್ ಆಗಿ ನಾವು ಯಾವತ್ತೂ ಕೂಡ ಅವ್ರ ಘನತೆಗೆ ಚ್ಯುತಿ ತರಲ್ಲ.